ಕಿಂಗ್ ವಿರಾಟ್ ಕೊಹ್ಲಿ ಮತ್ತು ಹೆಡ್ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ ನಡುವೆ ಮೊದಲಿಂದಲೂ ಕೂಡ ಕೋಲ್ಡ್ ವಾರ್ ಇದ್ದೇ ಇದೆ. IPLನಲ್ಲಿ ಶುರುವಾಗಿದ್ದ ಇವರಿಬ್ಬರ ಜಟಾಪಟಿ ಟೀಮ್ ಇಂಡಿಯಾದಲ್ಲಿ ಒಟ್ಟಿಗೆ ಆದ್ಮೇಲೆ ಕಡಿಮೆ ಆಗ್ತಾ ಇದೆ ಎನ್ನಲಾಗಿತ್ತು. ಆದ್ರೆ ಈಗ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲಿ ಇಬ್ಬರ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಒಬ್ಬರನ್ನೊಬ್ರು ಅವಾಯ್ಡ್ ಮಾಡ್ತಿದ್ದಾರೆ. ಹಾಗಾದ್ರೆ ಇಬ್ಬರ ನಡುವಿನ ಸಮರಕ್ಕೆ ಕಾರಣ ಏನು? ಮತ್ತೆ ಮಾತು ಬಿಟ್ಟಿದ್ದೇಕೆ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಏಕದಿನ ಸರಣಿಯ ಮೊದಲ ಪಂದ್ಯವನ್ನ ಭಾರತ ಗೆದ್ದಿದೆ. ಆದರೆ ಈ ಪಂದ್ಯಕ್ಕೂ ಮುನ್ನ ನಡೆದಂತ ಪ್ರಾಕ್ಟೀಸ್ ಸೆಷನ್ನಲ್ಲಿನ ಕೆಲ ಡೆವಲಪ್ಮೆಂಟ್ಸ್ ಹಲವು ಚರ್ಚೆಗೆ ಕಾರಣ ಆಗಿರುವಂಥದ್ದು. ಅದರಲ್ಲೂ ಕೋಚ್ ಗಂಭೀರ್ ಹಾಗೆ ಕೊಹ್ಲಿ ನಡುವಿನ ಮುಸುಕಿನ ಗುದ್ದಾಟ ಮತ್ತೊಮ್ಮೆ ಜಗಜ್ಜಾಹೀರಾಗಿದೆ. ಪ್ರಾಕ್ಟೀಸ್ ಟೈಮಲ್ಲಿ ಗಂಭೀರ್ ಮತ್ತು ಕೊಹ್ಲಿ ಮಾತಿಲ್ಲ, ಕತೆ ಇಲ್ಲ. ಮೊದಲ ಏಕದಿನ ಪಂದ್ಯಕ್ಕೂ ಮುನ್ನ ನಡೆದಂತ ಪ್ರಾಕ್ಟೀಸ್ ವೇಳೆ ಗೌತಮ್ ಗಂಭೀರ್ ಹಾಗೆ ವಿರಾಟ್ ಕೊಹ್ಲಿ ಮಾತಿಲ್ಲ, ಕತೆ ಇಲ್ಲ ಎನ್ನುವಂತೆ ವರ್ತಿಸಿದ್ದಾರೆ. ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದಂತ ಭಾರತ ಅಭ್ಯಾಸ ಅವಧಿಯಲ್ಲಿ ತಂಡದ ಬೇರೆಲ್ಲ ಆಟಗಾರರ ಜೊತೆಗೆ ಟೀಮ್ ಸ್ಟಾಫ್ ಜೊತೆ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ಗೌತಮ್ ಗಂಭೀರ್. ಹಾಗೆ ಪಂದ್ಯದ ಬಗ್ಗೆ ಕೂಡ ತಮ್ಮ ಥಾಟ್ಸ್ ಅನ್ನ ಶೇರ್ ಮಾಡಿದ್ರು. ಬಟ್ ಎಲ್ಲಿಯೂ ಕೂಡ ವಿರಾಟ್ ಕೊಹ್ಲಿ ಜೊತೆ ಮಾತನಾಡಿಲ್ಲ. ಗಂಭೀರ್ ಅವರು ತಂಡದ ನಾಯಕ ಶುಭ್ಮನ್ ಗಿಲ್ ಜೊತೆ ಮಾತನಾಡಿದ್ದಾರೆ. ಹಾಗೆ ರೋಹಿತ್ ಶರ್ಮಾ ಜೊತೆ ಮಾತನಾಡಿದ್ದಾರೆ. ಬ್ಯಾಟಿಂಗ್ ಕೋಚ್ ಆಗಿರುವಂತ ಸಿತಾಂಶು ಕೋಟಕ್ ಜೊತೆಗೆ ಸಹಾಯಕ ಸಿಬ್ಬಂದಿಗಳ ಜೊತೆಗೂ ಕೂಡ ಚರ್ಚೆಯನ್ನ ಮಾಡಿರುವಂಥದ್ದು. ಆದರೆ ವಿರಾಟ್ ಕೊಹ್ಲಿ ಅವರ ಜೊತೆ ಮಾತ್ರ ಎಲ್ಲಿಯೂ ಕೂಡ ನೇರ ಮಾತನಾಡಿಲ್ಲ. ಅಂದರೆ ಫೇಸ್ ಟು ಫೇಸ್ ಟಾಕಿಂಗ್ ಆಗಿಲ್ಲ. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಪ್ರಾಕ್ಟೀಸ್ ವೇಳೆ ಗಂಭೀರ್ ಅವರು ಸಿತಾಂಶು ಕೋಟಕ್ ಜೊತೆ ಸುಮಾರು ಹೊತ್ತು ಚರ್ಚೆಯನ್ನ ಮಾಡಿರುವಂಥದ್ದು. ಇದಾದ ಸ್ವಲ್ಪ ಹೊತ್ತಿನ ಬಳಿಕ ಅದೇ ಸಿತಾಂಶು ಕೋಟಕ್ ಅವರು ವಿರಾಟ್ ಕೊಹ್ಲಿ ಅವರ ಜೊತೆ ಮಾತನಾಡ್ತಾ ಇರುವಂತ ವಿಡಿಯೋ ವೈರಲ್ ಆಗಿದೆ. ಅಂದ್ರೆ ಇಲ್ಲಿ ಟೀಮ್ ಪರ್ಫಾರ್ಮೆನ್ಸ್ ಬಗ್ಗೆ ಇವರಿಬ್ಬರು ಕೂಡ ನೇರ ಮಾತಾಡದೆ ಸಿತಾಂಶು ಕೋಟಕ್ ಮೂಲಕ ತಮ್ಮ ಅಭಿಪ್ರಾಯಗಳನ್ನ ಕನ್ವೆ ಮಾಡ್ತಾ ಇರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ ಈ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಆಕ್ಚುಲಿ ಗಂಭೀರ್ ಮತ್ತು ಕೊಹ್ಲಿ ನಡುವಿನ ಗುದ್ದಾಟ ಇಂದು ನಿನ್ನೆದಲ್ಲ, ದಶಕದ ಹಿಂದಿನಿಂದಲೂ ಇದೆ. ಒಂದಲ್ಲ ಎರಡೆರಡು ಸಲ ಗ್ರೌಂಡ್ ನಲ್ಲೇ ಕಿತ್ತಾಡ್ಕೊಂಡಿದ್ದಾರೆ. ಅಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ KKR ನಡುವೆ ಮ್ಯಾಚ್ ಇತ್ತು. ಈ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಔಟ್ ಆದಾಗ ಆ ಟೈಮಲ್ಲಿ KKR ಕ್ಯಾಪ್ಟನ್ ಆಗಿದ್ದಂತ ಗೌತಮ್ ಗಂಭೀರ್ ಅವರು ತುಂಬಾನೇ ಅಗ್ರೆಸಿವ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇದರಿಂದ ಸಿಟ್ಟಾದಂತ ಕೊಹ್ಲಿ ಗಂಭೀರ್ ಕಡೆಗೆ ಹೋಗಿ ತೀವ್ರ ವಾಗ್ವಾದವನ್ನ ನಡೆಸ್ತಾರೆ. ಇಬ್ಬರ ನಡುವೆ ಜಟಾಪಟಿ ಜೋರಾಗುತ್ತೆ. ಸೊ ಈ ಟೈಮಲ್ಲಿ ತಂಡದ ಇತರೆ ಆಟಗಾರರು ಹಾಗೆ ಅಂಪೈರ್ಗಳು ಇಬ್ಬರನ್ನು ಕೂಡ ಸಮಾಧಾನ ಪಡಿಸಿ ಕಳಿಸ್ತಾರೆ. ಸೊ ಇದಾದ್ಮೇಲೆ 2023ರಲ್ಲಿ ಮತ್ತೆ ಇಂಥದ್ದೇ ಕಿರಿಕಾಗಿತ್ತು. ಆಗ ಲಕ್ನೋ ತಂಡದ ಮೆಂಟರ್ ಆಗಿದ್ರು ಗೌತಮ್ ಗಂಭೀರ್ ಅವರು. ಲಕ್ನೋ ಹಾಗೆ ಬೆಂಗಳೂರು ನಡುವಿನ ಮ್ಯಾಚ್ ಟೈಮಲ್ಲಿ ಲಕ್ನೋ ತಂಡದ ಆಟಗಾರನಾಗಿದ್ದ ನವೀನ್ ಉಲ್ ಹಕ್ ನಡುವೆ ಜಗಳ ಆಗಿತ್ತು. ಅಂದ್ರೆ ಕೊಹ್ಲಿ ಹಾಗೆ ನವೀನ್ ಉಲ್ ಹಕ್ ನಡುವೆ ಕಿರಿಕಾಗಿತ್ತು. ಸೊ ಪಂದ್ಯ ಮುಗಿದು ಪರಸ್ಪರ ಆಟಗಾರರು ಶೇಕ್ ಹ್ಯಾಂಡ್ ಮಾಡುವಾಗ್ಲೂ ಕೂಡ ಕೊಹ್ಲಿ ಮತ್ತು ನವೀನ್ ನಡುವೆ ಮತ್ತೆ ಮಾತಿಗೆ ಮಾತು ಬೆಳೆದು ವಾಗ್ವಾದ ಆಗಿದೆ. ಈ ವೇಳೆ ಲಕ್ನೋ ತಂಡದ ಮೆಂಟರ್ ಆಗಿದ್ದಂತ ಗೌತಮ್ ಗಂಭೀರ್ ಅವರು ತಮ್ಮ ತಂಡದ ಆಟಗಾರ ನವೀನ್ ಪರವಾಗಿ ಬಂದು ವಿರಾಟ್ ಕೊಹ್ಲಿ ಅವರ ಜೊತೆ ನೇರ ವಾಗ್ವಾದಕ್ಕೆ ಇಳಿತಾರೆ. ಸೊ ಇಬ್ಬರ ನಡುವೆ ಸಾಕಷ್ಟು ಜಟಾಪಟಿಯಾಗುತ್ತೆ, ಮಾತಿನ ತೀವ್ರತೆ ಕೂಡ ಹೆಚ್ಚಾಗುತ್ತೆ. ಅದಿಷ್ಟರ ಮಟ್ಟಿಗೆ ಅಂದ್ರೆ ಕೈ ಮಿಲಾಯಿಸೇ ಬಿಡ್ತಾರೆ ಎನ್ನುವಂತ ಹಂತಕ್ಕೆ ಹೋಗುತ್ತೆ. ಅಂದ್ರೆ ದೊಡ್ಡ ಗದ್ದಲವೇ ಆಗಿಬಿಡುತ್ತೆ ಮೈದಾನದಲ್ಲಿ. ಇದರಿಂದಾಗಿ BCCI ಕೂಡ ಸಾಕಷ್ಟು ಅವಮಾನಕ್ಕೆ ಅಥವಾ ಮುಜುಗರಕ್ಕೊಳಗಾಗಿ ಇಬ್ಬರಿಗೂ ಕೂಡ 100% ಪಂದ್ಯದ ಸಂಭಾವನೆಯನ್ನು ದಂಡವಾಗಿ ವಿಧಿಸ್ತಾರೆ. ಸೊ ಅಲ್ಲಿಯವರೆಗೂ ಕೂಡ ಇವರಿಬ್ಬರ ನಡುವೆ ಸಮರ ನಡೀತಾನೆ ಇತ್ತು. ಆದ್ರೆ 2024ರ IPL ಟೈಮಲ್ಲಿ KKR ಮೆಂಟರ್ ಆಗಿದ್ದಂತ ಗೌತಮ್ ಗಂಭೀರ್ ಅವರು ಮೈದಾನದಲ್ಲಿ ವಿರಾಟ್ ಕೊಹ್ಲಿಗೆ ಶೇಕ್ ಹ್ಯಾಂಡ್ ಅನ್ನ ನೀಡಿ ಅಪ್ಪಿಕೊಳ್ತಾರೆ. ಸೊ ಇದಾದ್ಮೇಲೆ ಇಬ್ಬರ ನಡುವೆ ಎಲ್ಲವೂ ಸರಿಯಾಗಿದೆ ಎನ್ನಲಾಗ್ತಿತ್ತು.
ಅದಾದ್ಮೇಲೆ ಗಂಭೀರ್ ಟೀಮ್ ಇಂಡಿಯಾ ಹೆಡ್ ಕೋಚ್ ಆದ್ಮೇಲೆ ಹಳೆ ಮುನಿಸೆಲ್ಲ ಮರೆಯಾಗಿತ್ತು. ಹೀಗಿದ್ರೂ ಕೂಡ ಗಂಭೀರ್ ಅವರ ಸ್ಟಾರ್ ಕಲ್ಚರ್ ಜೊತೆಗೆ ಆಟಗಾರರ ಸೆಲೆಕ್ಷನ್ ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ಕೋಲ್ಡ್ ವಾರ್ ಅಂತೂ ಇದ್ದೇ ಇತ್ತು. ಬಟ್ ಈಗ ಅದು ಮತ್ತೆ ಬ್ಲಾಸ್ಟ್ ಆಗಿದೆ ಅಷ್ಟೇ. ಒಟ್ನಲ್ಲಿ ಇಬ್ರು ಕೂಡ ಟೀಮ್ ಇಂಡಿಯಾಗಾಗಿ ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಿದ್ದಾರಾದ್ರೂ ಕೂಡ ಹಳೆ ಕಿಡಿ ಆಗಾಗ್ಗೆ ಸ್ಫೋಟವಾಗ್ತಾನೆ ಇದೆ. ಈಗ ಮತ್ತೊಮ್ಮೆ ಅಂಥದ್ದೇ ಬೆಳವಣಿಗೆಗಳು ಆಗ್ತಾ ಇದೆ. ಆದರೆ ಹಳೆಯ ಮುನಿಸು ಮನಸ್ತಾಪಗಳು ಮತ್ತೆ ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡದಿದ್ರೆ ಅಷ್ಟೇ ಸಾಕು. ನಮಸ್ಕಾರ.